ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಕಿಡ್ನಾಪ್ ಮಾಡಿ ರಿಯಲ್ ಉದ್ಯಮಿ ಮರ್ಡರ್. ಬಂಗಾರಪೇಟೆಯಲ್ಲಿ ಸುಟ್ಟ ಶವ. ಕಾಡುಗೋಡಿಯಲ್ಲಿ ಸಿಕ್ತು ಕಾರ್. ಹಂತಕರಿಗೆ ಬಲೆ ಬೀಸಿದ ಪೊಲೀಸರು. ನಾಯಂಡಹಳ್ಳಿ ಬಳಿ ಸುಟ್ಟ ಶವ ಪತ್ತೆ. ಆಟೋ ಚಾಲಕ ಸತೀಶ್ ಅನ್ನೋದು ಸಾಬೀತು. ಚಂದ್ರಲೇಔಟ್ ಪೊಲೀಸರಿಂದ ತನಿಖೆ. ಬೊಮ್ಮನಹಳ್ಳಿ ಜಂಕ್ಷನ್ನಲ್ಲಿ ನಡೆದ ಆಕ್ಸಿಡೆಂಟ್ ದೃಶ್ಯ ಸೆರೆ. ಆರೋಪಿ ಪತ್ತೆಗೆ ಹೋದ್ರು ಫೇಸ್ಬುಕ್ ಮೊರೆ. ಹಿಟ್ ಅಂಡ್ ರನ್ ಕೇಸ್ ಭೇದಿಸಿದ ಸಂಚಾರಿ ಪೊಲೀಸರು. ಗಜಪಡೆ ನೋಡಲು ಹೋದ ಪುಂಡಾನೆ ಕೈಗೆ ಸಿಕ್ಕರು. ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದ. ಭಯಾನಕ ದೃಶ್ಯ ಕ್ಲಿಕ್ಕಿಸಿದ ಫೋಟೋಗ್ರಾಫರ್. ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ. ಕತ್ತಲಾಗಿದೆ ಗಾಯಗೊಂಡ ಲಿಶಾ ಜೀವನ. ಸರ್ಕಾರಕ್ಕೆ ಕೇಳ್ತಿಲ್ಲ ವಿದ್ಯಾರ್ಥಿನಿ ಅರಣ್ಯ ರೋದನ. ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರನ್ನ ದುಷ್ಕರ್ಮಿಗಳು ಹತ್ಯೆಗೈದು ಬೆಂಕಿ ಹಚ್ಚಿ ಶವವನ್ನ ಸುಟ್ಟು ಹಾಕಿರೋ ಘಟನೆ ನಡೆದಿದೆ. ಉದ್ಯಮಿ ಮಂಜುನಾಥ್ ಎಂಬುವರನ್ನ ಕಾರಿನಲ್ಲಿ ಅಪಹರಿಸಿದ ದುಷ್ಕರ್ಮಿಗಳು ಶವವನ್ನ ಬಂಗಾರಪೇಟೆಯಲ್ಲಿ ಬಿಸಾಡಿದ್ರೆ ಕಾರನ್ನ ಕಾಡುಗೋಡಿಯಲ್ಲಿ ಬಿಟ್ಟು ಪರಾರಿಯಾಗಿದ್ರು. ಹಂತಕರ ಬೆನ್ನತ್ತಿದ ಪೊಲೀಸರು ಕೊನೆಗೂ ಮಂಜುನಾಥ್ ಪತ್ನಿ ಸೇರಿ 5 ಬಂಧಿಸಿದ್ದಾರೆ. ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಹೀಗೆ ಸುಟ್ಟು ಕರಕಲಾಗಿ ಬಿದ್ದಿರೋ ವ್ಯಕ್ತಿಯ ಹೆಸರು ಮಂಜುನಾಥ್. ಕೆಆರ್ಪುರಂ ಬಳಿಯ ಎ ನಾರಾಯಣಪುರ ನಿವಾಸಿಯಾದ 45 ವರ್ಷದ ಮಂಜುನಾಥ್ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸುತ್ತಿದ್ರು. ನಿನ್ನೆ ಬೆಳಗ್ಗೆ ಮನೆಯಿಂದ ಇನೋವಾ ಕಾರ್ನಲ್ಲಿ ಹೋದವರು ಪತ್ತೆಯಾಗಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕೆಸರಹಳ್ಳಿ ರಸ್ತೆ ಬದಿ. ಇಲ್ಲಿಂದ 4 ಗಂಟೆಗೆ ಹೋದ್ರು ಅಂತಾರೆ. ಯಾರು ನೋಡ್ಲಿಲ್ಲ, ಯಾರಿಗೂ ಹೇಳಲಿಲ್ವಂತೆ. ಅವನು ಅವನ ಹತ್ರ ಒಂದು ಬೀಗ ಐತೆ, ಅವ್ನು ಲಾಕ್ ಮಾಡ್ಕೊಂಡು ಅವ್ನು ಹೋಗೋನಂತೆ. ರಾತ್ರಿ ಮಗ ಅವರು ಎಲ್ಲ ಮಗಳು ಬರ್ತಡೇ ಇತ್ತಂತೆ ಭಾನುವಾರ ರಾತ್ರಿ. ಇತ್ತ ಬೆಂಗಳೂರಿನ ಕಾಡುಗೋಡಿಯ ಸೀಗೆಹಳ್ಳಿ ಬಳಿ ಮಂಜುನಾಥ್ ಅವರ ಇನೋವಾ ಕಾರ್ ಪತ್ತೆಯಾಗಿದೆ. ಕಾರಿನ ಸೀಟುಗಳು ರಕ್ತಸಿಕ್ತವಾಗಿದ್ದು 2 ಚಾಕುಗಳು ಪತ್ತೆಯಾಗಿವೆ. ದುಷ್ಕರ್ಮಿಗಳು ಮಂಜುನಾಥ್ರನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಬಳಿಕ ಬೆಂಕಿ ಹಚ್ಚಿ ಸುಟ್ಟು ಹಾಕಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿ ಇಲ್ಲಿ ಬಂಗಾರಪೇಟೆ ವ್ಯಾಪ್ತಿಯ ಅಜ್ಜಪ್ಪನಹಳ್ಳಿ ರಸ್ತೆಯಲ್ಲಿ ಬಂದು ಸುಟ್ಟು ಹಾಕಿ ಹೋಗಿರ್ತಾರೆ ಅಂತ ತಿಳಿದು ಬಂದು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿದ್ದೇವೆ. ಕೆಲ ವರ್ಷಗಳ ಹಿಂದಷ್ಟೇ ರಿಯಲ್ ಎಸ್ಟೇಟ್ ಉದ್ಯಮ ಆರಂಭಿಸಿದ ಮಂಜುನಾಥ್ ಅಲ್ಪ ಸಮಯದಲ್ಲಿ ದುಡ್ಡು ಗಳಿಸಿದ್ರು. ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೆಸರು ಗಳಿಸಿದ್ರು. ಜೊತೆಗೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ರು. ಹೀಗಾಗಿ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿರಬಹುದು ಅನ್ನೋದು ಮಂಜುನಾಥ್ ಸ್ನೇಹಿತರ ಶಂಕೆ. ನಾವು ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ವಿ, ಎಲ್ಲ ಒಳಗಡೆ ಬ್ಲಡ್ ಆಗಿತ್ತು. ನಾವು ಇವನಿಗೆಲ್ಲ ಡ್ರೈವರ್ಗೆ ಏಟ್ ಬಿದ್ದಿರುತ್ತೆ, ಅದೇ ಬ್ಲಡ್ ಆಗಿರುತ್ತೆ ಅಂದ್ಕೊಂಡು ನಾವು ತಿಳ್ಕೊಂಡ್ವಿ. ಆಮೇಲೆ ಇಳ್ದಿದ್ದಾದ್ಮೇಲೆ ಅವ್ನ ಅಲ್ಲಿ ಸೈಡಲ್ಲಿ ಕುತ್ಕೋಪ್ಪ ಅಂತೇಳ್ಬಿಟ್ಟು ಕುಳಿಸಿದ್ವಿ. ಅವ್ನಿಗೇನು ಆಗಿಲ್ಲ, ಡ್ರೈವರ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಲಡ್ಡು ಬೇರೆಯವ್ರದ್ದು. ಅವ್ನಿಗೇನು ಆಗಿಲ್ಲ, ಕುತ್ಕೊಂಡು ಕುಳಿಸಿದ್ವಿ, ಪೊಲೀಸ್ಗೆ ಫೋನ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಅವ್ನು ಓಡೋಗ್ಬಿಟ್ಟಿದ್ದ. ಇನೋವಾದಲ್ಲಿ ನೋಡಿದ್ರೆ ದೊಡ್ಡದು ಚೂರಿ ಮತ್ತು ಬ್ಲಡ್ಡು ಎಲ್ಲ ಇತ್ತು. ಇದ್ಯಾವುದೋ ದೊಡ್ಡ ಕ್ರೈಮ್ ಕೇಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಪೊಲೀಸ್ಗೆ ಇಮಿಡಿಯೇಟ್ 100 ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ. ಒಟ್ನಲ್ಲಿ ಮಂಜುನಾಥ್ ಕೊಲೆ ಪ್ರಕರಣ ಕುಟುಂಬ ಸದಸ್ಯರು ಸ್ನೇಹಿತರಲ್ಲಿ ಆಘಾತ ಮೂಡಿಸಿದ್ರೆ ಕೊಲೆ ರಹಸ್ಯ ಬಯಲುಗೊಳಿಸುವುದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ. ಆನೇಕಲ್ ಮಂಜುನಾಥ್ ಜೊತೆ ಕೋಲಾರಿಂದ ಲಕ್ಷ್ಮೀಪತಿ, ಸುವರ್ಣ ನ್ಯೂಸ್. ಇತ್ತ ನಾಯಂಡನಹಳ್ಳಿ ಬಳಿ ಅಂಥದ್ದೇ ಮರ್ಡರ್ ನಡೆದಿದೆ. ಆಟೋ ಚಾಲಕನೊಬ್ಬನನ್ನ ಕೊಲೆಗೈದು ಶವವನ್ನ ಸುಟ್ಟು ಹಾಕಲಾಗಿದೆ. ಚಂದ್ರಲೇಔಟ್ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅರೆಬರೆ ಸುಟ್ಟು ಕರಕಲಾದ ಶವ, ಸುತ್ತುವರಿದ ಜನಸಮೂಹ, ಎಲ್ಲರಿಗೂ ಯಾರವನು ಅನ್ನೋ ಕುತೂಹಲ. ಇವತ್ತು ಬೆಳಗ್ಗೆ ಈ ದೃಶ್ಯ ಕಂಡು ಬಂದಿದ್ದು ನಾಯಂಡಹಳ್ಳಿಯ ವಿಶ್ವಭಾರತಿ ಶಾಲೆ ಬಳಿ. ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡಿ ಈ ಶವವನ್ನ ತಂದು ಇಲ್ಲಿ ಸುಟ್ಟು ಹಾಕುವ ಯತ್ನ ಮಾಡಿದ್ದಾರೆ.
ಬೆಳಗ್ಗೆ ವಾಕಿಂಗ್ ಬಂದ ಪಾದಚಾರಿಗಳ ಕಣ್ಣಿಗೆ ಈ ಶವ ಬಿದ್ದಿದೆ. ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಚಂದ್ರ ಲೇಔಟ್ ಬ್ಯಾಟ್ರಾಯನ್ಪುರ ಪೊಲೀಸರು ಪರಿಶೀಲನೆ ನಡೆಸಿದ್ರು. ಈ ಶವ ಹಳೆಗುಡ್ಡದ ಹಳ್ಳಿಯ ನಿವಾಸಿ ಸತೀಶ್ ಎಂಬುವನದ್ದು ಅನ್ನೋದು ಖಚಿತವಾಯಿತು. ಬಹುಶಃ ಬಾಡಿ ಇಲ್ಲಿ ತಂದು ಬಾಡಿ ಮೇಲೆ ಬೇರೆ ಯಾವುದೋ ಈ ತಂಗಿನ ಎಲ್ಲ ಅದನ್ನು ಹಾಕಿ ಬೆಂಕಿ ಕೊಟ್ಟಿದ್ದಾರೆ. ಸುಟ್ಟೋಗಿದೆ. ಐಡೆಂಟಿಟಿ ಈಗ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕ್ಲೂ ಸಿಕ್ಕಿದೆ, ಪತ್ತೆ ಮಾಡ್ತೀವಿ. ಆಟೋ ಚಾಲಕನಾಗಿದ್ದ ಸತೀಶ್ ಕೆಲವರ ಜೊತೆ ಹಣಕಾಸಿನ ವ್ಯವಹಾರ ನಡೆಸಿದ್ದ. ಜೊತೆಗೆ ಕೆಲವು ದುಷ್ಟರ ಸಹವಾಸವನ್ನು ಮಾಡಿದ್ದ. ಈ ಕಾರಣದಿಂದಾಗಿ ಕೊಲೆ ನಡೆದಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಯಾಕೆ ಕೊಲೆಯಾಗಿದೆ ಅಂತಕ್ಕಂಥ ವಿಚಾರ ನಮಗಿನ್ನೂ ತಿಳಿದು ಬಂದಿಲ್ಲ. ಸದರಿ ವ್ಯಕ್ತಿಗೆ ಕುತ್ತಿಗೆಗೆ ಚಾಕು ಹಾಕಿ ತಲೆಗೆ ಹೊಡೆದು ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಆರೋಪಿಗಳ ಬಗ್ಗೆ ನಮಗೆ ಖಚಿತವಾದಂಥ ಮಾಹಿತಿ ಸಿಕ್ಕಿದೆ. 2 ಆಟೋಗಳನ್ನು ನಾವು ಈಗಾಗಲೇ ಸೀಸ್ ಮಾಡಿದ್ದೀವಿ. ಅವರು ತನಿಖೆಯಿಂದ ಯಾವ ಕಾರಣಕ್ಕೆ ಕೊಲೆಯಾಗಿದೆ ಎಂಬುದನ್ನು ನಮಗೆ ತಿಳಿದು ಪ್ರಕರಣ ದಾಖಲಿಸಿಕೊಂಡಿರೋ ಚಂದ್ರ ಲೇಔಟ್ ಪೊಲೀಸರು ಈ ಸಂಬಂಧ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಅದು ಪಕ್ಕಾ ಹಿಟ್ ಆ್ಯಂಡ್ ರನ್ ಕೇಸ್. ಆ ಪ್ರಕರಣವನ್ನ ಟ್ರಾಫಿಕ್ ಪೊಲೀಸರು 2 ದಿನಗಳಲ್ಲಿ ಭೇದಿಸಿದ್ದಾರೆ. ಮಿಂಚಿನ ವೇಗದಲ್ಲಿ ಸಂಚಾರಿ ಪೊಲೀಸರಿಗೆ ಆರೋಪಿಯನ್ನ ಬಂಧಿಸಲು ನೆರವಾಗಿದ್ದು ಫೇಸ್ಬುಕ್. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನೋಡಿ ಯಾವುದೋ ಸಿನಿಮಾದಲ್ಲಿ ನಡೆಯೋ ಆಕ್ಸಿಡೆಂಟ್ ನೋಡಿದಂತೆ ಆಯ್ತಲ್ವಾ? ಆದರೆ ಇದು ಪಕ್ಕಾ ರಿಯಲ್ ಸ್ಟೈಲ್. ಹೊಸೂರು ರಸ್ತೆಯ ಬೊಮ್ಮನಹಳ್ಳಿ ಜಂಕ್ಷನ್ನಲ್ಲಿ ನಡೆದ ಭೀಕರ ಅಪಘಾತದ ದೃಶ್ಯವಿದು. ಮೊನ್ನೆ ಭಾನುವಾರ ಮುಂಜಾನೆ 4:15 ಸುಮಾರಿಗೆ ನಡೆದ ಘಟನೆ. ರಸ್ತೆ ದಾಟುತ್ತಿದ್ದ ವ್ಯಕ್ತಿಯೊಬ್ಬನನ್ನ ಗಾರೆಬಾವಿ ಪಾಳ್ಯದಿಂದ ಸಿಲ್ಕ್ ಬೋರ್ಡ್ ಕಡೆಗೆ ವೇಗವಾಗಿ ಬಂದ ಕಾರೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು. ಕಾರಿನ ವೇಗಕ್ಕೆ ಟೀ ವ್ಯಾಪಾರಿ ಹೇಮಾದ್ರಿ ರೆಡ್ಡಿ ಸ್ಥಳದಲ್ಲೇ ಜೀವ ಬಿಟ್ಟಿದ್ದ. ಈ ದೃಶ್ಯ ಸಿಗ್ನಲ್ನಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಯಮರೂಪಿ ಕಾರು ಸಿಲ್ವರ್ ಕಲರ್ ಫೋರ್ಡ್, ಆದರೆ ನಂಬರ್ ಮಾತ್ರ ಅಸ್ಪಷ್ಟವಾಗಿತ್ತು. ಸಿಸಿಟಿವಿ ದೃಶ್ಯ ಜಾಡು ಹಿಡಿದ ಸಂಚಾರಿ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಲು ಫೇಸ್ಬುಕ್ ಮೊರೆ ಹೋದ್ರು. ಈ ದೃಶ್ಯವನ್ನ ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದ್ರು. ಬಳಿಕ ಬನ್ನೇರುಘಟ್ಟ ರಸ್ತೆಯಲ್ಲಿ ಫೋರ್ಡ್ ಕಾರೊಂದನ್ನ ದುರಸ್ತಿಗೆ ಬಿಟ್ಟಿರೋದು ಗೊತ್ತಾಗುತ್ತೆ. ಕೂಡಲೇ ಕಾರ್ಯಾಚರಣೆ ನಡೆಸಿದ ಮಡಿವಾಳ ಸಂಚಾರಿ ಪೊಲೀಸರು ಆರೋಪಿ ತಾರಾಮೂರ್ತಿಯನ್ನ ಸೆರೆ ಹಿಡಿದ್ರು. ಆ ಗಾಡಿನ ನಾವು ಪತ್ತೆ ಹಚ್ಚಿ ಈಗ ಆಲ್ರೆಡಿ ಆ ಡ್ರೈವರ್ ತಾರಾಮೂರ್ತಿ ಅಂತ ಯಾರಿದ್ದಾರೆ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅವ್ರಿಗೆ ಈಗ ಕೋರ್ಟ್ಗೂ ಸಹ ಪ್ರೊಡ್ಯೂಸ್ ಮಾಡಲಾಗಿದೆ. ಸೊ ಇದು ಬಹಳ ಒಳ್ಳೆಯ ಪ್ರಕರಣ. ಇದು ನಮ್ಮ ಜಂಕ್ಷನಲ್ಲಿ ಕ್ಯಾಮ್ರಾಗಳು ಇರೋದ್ರಿಂದ ಮತ್ತು ಟೆಕ್ನಾಲಜಿ ಬಳಕೆಯಿಂದ ಇಂತಹ ಕೃತ್ಯಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ. ಹಿಟ್ ಅಂಡ್ ರನ್ ಕೇಸನ್ನು ಭೇದಿಸುವಲ್ಲಿ ನೆರವಾಗಿದ್ದು ಆಧುನಿಕ ತಂತ್ರಜ್ಞಾನ. ಕೇವಲ 2 ದಿನಗಳಲ್ಲಿ ಆರೋಪಿಯನ್ನ ಕೆಡ್ಡಕ್ಕೆ ಬೀಳಿಸಿದ್ದಾರೆ. ಆದರೆ ಅಮಾಯಕನ ಜೀವ ಸದ್ದಿಲ್ಲದೆ ಹೋಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯ ಸುದ್ದಿಗಳು ಇನ್ನೂ ಸಾಕಷ್ಟಿವೆ, ನೋಡೋಣ ಬ್ರೇಕ್ನ ನಂತರ.